ಅವ್ರ ರೊಕ್ಕ ಇಲ್ಲದೆ ಖರ್ಚು ಮಾಡ್ತಾರ, ಹೋಟೆಲ್ ನಡೀತದ, ಹಾಸ್ಪಿಟಲ್ ನಡೀತಾವ, ಔಷಧ ಗುಡಿಗೆ ಕೊಂಡ್ಕೊತಾರ. ರೊಕ್ಕಿಂದ್ರೆ ಅವ್ರು ಬರಂಗಿಲ್ಲ, ನಾವು ಬರಂಗಿಲ್ಲ. ಮನೆ ಕೊಟ್ಟು ಗುಡಿಯಾಗಿ ಊಟ ಮಾಡ್ಕೊಂಡು ತಿರುಗಾಡೋದಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ಸರ್ ಬಿಲ್ ನಿಗದಿ ಆದ್ಮೇಲೆ ತೂಕದಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ, ಅದ್ರ ಬಗ್ಗೆ ಇದು ಬಹಳ ದಿನಗಳು ಈ ವರ್ಷ ಅಲ್ಲ 50 ವರ್ಷಗಳಿಂದ ತೂಕದ ವ್ಯತ್ಯಾಸ ನಡೆದ ಅದ. ಎಲ್ಲರೂ ಹೇಳ್ತಾರೆ ಕಾಟ ಹೊಡಿತಾರು, ತೂಕ ಹೊಡಿತಾರು. ನಿಖರವಾಗಿ ನಾವು ಯಾವಾಗ ಹೇಳಕ್ಕಾಗ್ತದ? ಬಹಳಷ್ಟು ರೈತರು ಇಲ್ಲಿ ಹೊರಗಡೆಯಿಂದ ತೂಕ ಮಾಡ್ಕೊಂಡ ಅವ್ರ ಕಡೆ ಒಯ್ತಾ ಇದ್ರು. ಆ ಪ್ರವೃತ್ತಿ ಬಂದಾಗ್ಯದ. ನಾವು ಒತ್ತಾಯ, ನಾನು ಕೂಡ ಒಬ್ಬ ರೈತ, ಅವ್ರಿಗೆ ಒತ್ತಾಯಪೂರ್ವಕವಾಗಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ತೂಕ ನಿಮ್ಮಲ್ಲಿ ಮಾಡಬೇಡ್ರಿ, ಬೇರೆ ಪಾರ್ಟಿ ಕೊಡ್ರಿ, ಥರ್ಡ್ ಪಾರ್ಟಿಗೆ. ಟಾಟಾದವರು ಇದ್ದಾರೆ, ಯಾರು ಬೇಕಾದ್ರೂ ತಗೋತಾರೆ. ಬೇಕಾದ್ರೆ ತೂಕ ಸಲುವಾಗಿ ಒಂದು 100 ರೂಪಾಯಿ ತಗೋರಕ್ಕೆ ಎಕ್ಸ್ಟ್ರಾ. ಕರೆ ತೂಕ ಅವ್ರಿಗೆ ಸ್ಲಿಪ್ ತಗೋಬೇಕು, ಅಲ್ಲಿ ನಾವು ಕೊಡಬೇಕು. ಅವ್ರು ತೂಕ ಮಾಡುವಂಗಿಲ್ಲ. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಣ್ ಜಂಬಗಿ ಅಂತೇಳಿ. ನಾನು ಕೂಡ ಪ್ರಗತಿಪರ ರೈತ, ವೈದ್ಯ, ಶಿಕ್ಷಣ ತಜ್ಞ. ನೀವೇನೇನು ಹೇಳ್ತೀರಿ ಎಲ್ಲ ಅದನ್ನೇ. 8ನೇ ದಿನಕ್ಕೆ ನಮ್ಮ ರೈತ ಸಂಘದವರಿಂದ, ಕಬ್ಬು ಬೆಳೆಗಾರರಿಂದ ಸತತವಾಗಿ ಚಳವಳಿ ನಡೀತಾ ಇದೆ ಬುರ್ಲಾಪುರ ಕ್ರಾಸ್ನಲ್ಲಿ. ಇವತ್ತು ಅದರ ಅಂಗವಾಗಿ ಬೇರೆ 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 ಊರಾಗ ಬೇರೆ ಬೇರೆ ದಿನ ನಡೀತಾ ಇದೆ. ಹಾಲುಗರಿ ಕ್ರಾಸ್ನಲ್ಲಿ ಇವತ್ತು 5ನೇ ದಿನ ನಡೀತಾ ಇದೆ. ಸರ್, ನಿಮ್ಮ ಅಸೋಸಿಯೇಷನ್ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಭಾರತೀಯ ವೈದ್ಯಕೀಯ ಸಂಘ ಅಂತಂದ್ರೆ ಹೆಸರಿಗೆಲ್ಲ ನಾವು ಡಾಕ್ಟರ್ಗಳಿದ್ದೀವಿ. ಇದೇ ಊರಿನಲ್ಲಿ ಬೆಳೆದು ಎಲ್ಲರೂ ರೈತರಿದ್ದೀವಿ. ಎಲ್ಲ ಈ ಭಾಷೆ ಇಲ್ಲಿ ನಮಗೇನು ಬೆಂಗಳೂರು ಭಾಷೆ ಮಾತಾಡಕ್ಕೆ ಬರಂಗಿಲ್ಲ, ಹಾಲುಗರಿ ಭಾಷೆನ ಮಾತಾಡ್ತೀವಿ. ಊರಾಗಿನ ಕೆಟ್ಟ ಶಬ್ದಗಳೆಲ್ಲ ಎಲ್ಲರೂ ಭಯಾಗ ಅದಾವ. ಡಾಕ್ಟರ್ಗಳು ಅಂತೇಳಿ ಯಾರೋ ಅವ್ರನ್ನ ಬೈತಾ ಇಲ್ಲ. ಅದಕ್ಕೆ ಚಂದಂಗೆ ಡಾಕ್ಟರ್ ಹಿಂಗೆ ಮಾತಾಡಿದ ಅನ್ನಬಾರ್ದು ಅಂತೇಳಿ ನಾವು ಅಗದಿ ಸೂಕ್ಷ್ಮವಾಗಿ ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ರಾಜಕಾರಣಿಗಳು, ಸಂಬಂಧಪಟ್ಟವರಿಗೆಲ್ಲ ಕಳಕಳಿಯ ವಿನಂತಿ ಮಾಡ್ತಾ ಇದ್ವಿ. ನಾವು ರೈತರು ಬೈತಾರೆ ಸಿಕ್ಕಂಗೆ ನಾವು ಮಾತಾಡಕ್ಕೆ ಬರಂಗಿಲ್ಲ. ಯಾಕೆ ಮಾತಾಡಕ್ಕೆ ಬರಂಗಿಲ್ಲ ಅಂದ್ರೆ, ಕಬ್ಬು ನಮ್ಮದು, ಫ್ಯಾಕ್ಟ್ರಿ ಅವ್ರದ್ದು. ನಮ್ಮ ಮಾಲ್ ತೊಗೋಬೇಕಾದ್ರೆ ನಾವು ರೇಟ್ ಕೊಡಂದಾಗ ಕೊಡಬೇಕು. ಅವ್ರು ನಮ್ಮ ಸಂಬಂಧಿಗೆ ಈಗ ಗೊಂಜಾಳ ತೊಗೊಂಡೋಗಿ ಮಾರ್ಕೆಟ್ನಾಗ ಅವ್ರಿಗೆ ರೊಕ್ಕ ಕೊಡಬೇಕು, ಇಸ್ಕೋಬೇಕು. ಅದು ಈ ಪ್ರವೃತ್ತಿ ಬೆಳೀತಾ ಇಲ್ಲ. ಭಾಳ ದಿನಗಳಿಂದ ರೈತರು ಕೇಳಂಗಿಲ್ಲ, ಫ್ಯಾಕ್ಟ್ರಿಯವರು ಕೇಳಂಗಿಲ್ಲ. ಫ್ಯಾಕ್ಟ್ರಿ ಸೀಸನ್ ಚಾಲು ಆದ ಕೂಡಲೇ ಬಡ ಬಡ ಕಬ್ಬ ಕಡೆಗೆ ಚಾಲು ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಾರ ಮೊದಲ ರೈತರ ಸಂಬಂಧಿಕರಿಗೆ, ರೈತರಿಗೆ ಎಲ್ಲರಿಗೆ ಕರೆದ ನಿಮ್ಮ ರೇಟ್ ಇಷ್ಟದ ಅಂದ್ಬೇಡಿ, ಇಬ್ಬರು ಕೊಡೋಂಗೂ ಹೊಂದಾಣಿಕೆ ಆಗಬೇಕು, ತೊಗೊಳಂಗೂ ಹೊಂದಾಣಿಕೆ ಆಗಬೇಕು. ವ್ಯಾಪಾರ ಮಾಡಿದ್ರೆ ಒಂದೇ ಕಡೆ ಇರಂಗಿಲ್ಲ. ಒಂದು ಆಡ ಮರಕ್ಕೆ ಹೋದ್ರೆ ಒಂದು ಇಬ್ಬರದು ಸಂಬಂಧ ಇರ್ತದೆ. ಹಂಗೆ ಇದು ಕೂಡ ರೈತರನ್ನ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ಮಾತಾಡಿ ರೇಟ್ ಫಿಕ್ಸ್ ಮಾಡಿ ಕಬ್ಬನ್ನು ಮುಂದಿನ ದಿನಗಳಲ್ಲಿ ಒಯ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸರ್, ಈಗ ರಿಕವರಿ ಬಗ್ಗೆ ಹೇಳ್ತಾರೆ. ರಿಕವರಿ ಮಾಡೋರು ಫ್ಯಾಕ್ಟ್ರಿ ಅವರು, ರೈತರ ಕೈಯಲ್ಲಿ ರಿಕವರಿ ಮಾಡಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ರಿಕವರಿ FRP ರೇಟ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದೆ. 10.8, 10.2 ಎಲ್ಲ ಮಾಡ್ತಾ ಹೇಳ್ತಾರೆ ಅವರು. ಅದ್ರ ಪ್ರಕಾರ ರಿಕವರಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಲವೊಂದು ಸರಿ ಕಬ್ಬುಗಳಿಗೆ ರೋಗ ಬೀಳ್ತಾವ, ಬೆಳೆಂಗನೇ ಇಲ್ಲ. ಇನ್ನು ಎಲ್ಲದರಲ್ಲಿ ರಿಕವರಿ ಬರಂಗಿಲ್ಲ. ಕೆಲವೊಂದು ಗೊಂಜಾಳ ನೋಡ್ರಿ, ಹೈಬ್ರಿಡ್ ಗೊಂಜಾಳ ಇರ್ತಾವ, ಜವಾರಿ ಗೊಂಜಾಳ ಇರ್ತಾವ. ಜವಾರಿ ಗೊಂಜಾಳ ಜಾಸ್ತಿ ಸ್ವೀಟ್ ಇರ್ತದೆ. ರೇಟ್ ಎಲ್ಲ ಒಂದೇ ತಗೋತಾರಿಲ್ಲ ಅವರು. ಕಬ್ಬಿಗೆ ಅಷ್ಟೇ ಯಾಕೆ ರಿಕವರಿ ಬೇಕು? ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ವಿ, ಎಲ್ಲ ಕಬ್ಬಿಗೆ ಒಂದೇ ರೇಟು. ನೀವು ಉತ್ತರ ಪ್ರದೇಶದಲ್ಲೆಲ್ಲ ಹೋಗಿದ್ರೆ ಕಬ್ಬು ನೋಡಕ್ಕೆ ಬರಂಗಿಲ್ಲ, ಗೊಂಜಾಳ ದಂಟಾಗಿರ್ತಾವೆ. 4700 ರೂಪಾಯಿ ಕೊಡ್ತಾರೆ ಅವರು. ಗುಜರಾತ್ನಲ್ಲಿ ಕಬ್ಬು ಇಷ್ಟು ದೊಡ್ಡ ಇರ್ತಾವೆ. ನಮ್ಮಲ್ಲಿ 20 ಕಬ್ಬು ಅಂತ ಬೆಳಿತಾರೆ. ದಪ್ಪ ನೋಡೋಕೆ ದಪ್ಪ ಇರ್ತದೆ, ಅದ್ರಾಗ ಏನೋ ನೀರೇ ಇರ್ತದೆ. ಬರೀ ರಿಕವರಿ ಕಡಿಮೆ ಇರ್ತದೆ, ತೂಕ ಹೆಚ್ಚಾಗ್ತದೆ. ಅದಕ್ಕೆ ಏನೂ ಸಂಬಂಧ ಬರಂಗಿಲ್ಲ. ಎಲ್ಲರಿಗೂ ಒಂದೇ ರೇಟ್. ಮತ್ತು ರಿಕವರಿ ತೆಗಿಯೋರು ಅವರ ರಿಕವರಿ ಬಂದದ ರೈತರಿಗೆ ಹೆಂಗೆ ಗೊತ್ತಾಗದ? ತೂಕ ಅವರ ಮಾಡೋರ. ಅದಕ್ಕೆ ಈಗಾಗಲೇ ನಮ್ಮ ಪೂಜಾರಿ ಅವರು, ಶಶಿಕಾಂತ್ ಗುರುಗಳು ಎಲ್ಲ ಏನು ಸರ್ಕಾರದ ವತಿಯಿಂದ ತೂಕದ ಯಂತ್ರವನ್ನು ಅವ್ರ ಎದುರುಗಡೆ ನಿಲ್ಲಿಸಬೇಕು ಸರ್ಕಾರದಿಂದ. ಈಗ ಅವ್ರು ಏನು ತೂಕ ಹೇಳ್ತಾರೆ ಅದೇ ಖರೆ, ಅವ್ರು ಏನು ಸೂಡು ತೆಗಿತಾರೆ ಅದೇ ಖರೆ. ನಾವು ಲಾಸ್ಟ್ ಟೈಮ್ ಕಳಿಸಿದಾಗ ಅವಧಿನ ಒಂದು 5-10% ಕಟ್ ಮಾಡಿದ್ರು. ನಾವು ಜಾಸ್ತಿ ಅದ ಅಂತೇಳಿ ಒಂದು ಟ್ರಿಪ್ಪಿಗೆ 2 ಟನ್ ಕಡಿಮೆ ಆಗ್ತಾ ಇದೆ. ಅದರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ನ್ಯೂಟ್ರಲ್ ನೀವು ಅದಕ್ಕೂ ತಯಾರದ ರೈತರೆಲ್ಲ ಬೇರೆ ಕಡೆ ಮಾಡ್ಬೇಕು. ಅದನ್ನು ತೂಕ ಬೇರೆ ಕಡೆ ಆಗಬೇಕು, ರಿಕವರಿ ಬೇರೆ ಕಡೆ. ನೀವು ಹೇಳಿದ ಇರುತ್ತೆ ತೂಕ, ಅವ್ರಿಗೆ ರೊಕ್ಕ ಕಡಿಮೆ ಕೊಡದಿರ್ತಾರ, ರಿಕವರಿ ಕಡಿಮೆ ತೋರಿಸ್ತಾರೆ ಅವರು. ಅದಕ್ಕೆ ಯಾರ ಸಂಬಂಧ? ಸರ್, ಒಟ್ಟಾರೆಯಾಗಿ ನಿಮ್ಗೆ ಬಿಲ್ 3500 ಅಂತೇಳಿ ಬೇಡಿಕೆ ಐತ್ರಿ. ಈಗ ಸದ್ಯಕ್ಕೆ 3500 ಅಂತೇಳಿ ಬೇಡಿಕೆ ಮಾಡ್ಯಾರ. 3500ಕ್ಕೆ ನಮ್ಮ ರೈತರಿದ್ದಾರೆ, ರೈತರ ಮುಖಂಡರಿದ್ದಾರೆ. ನಾನು ಡಾಕ್ಟರ್ ನಾಳೆ ಬೆಳಿತಾರೆ, ನಾನು ಹೇಳಿದೆ. ನೀವು ಇಲ್ಲ ಒಂದು 3600 ಕೇಳ್ಬೋದು, ಅವರು 700 ಕೇಳ್ಬೋದು. ರೈತರ ಮುಖಂಡರಿದ್ದಾರೆ. ನಾವು ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಬಂದೀವಿ. ಭಾರತೀಯ ವೈದ್ಯಕೀಯ ಸಂಘದಿಂದ ರೈತ ಸಂಘಕ್ಕೆ ನಾವು ಸಪೋರ್ಟ್ ಮಾಡಕ್ಕೆ ಬಂದೀವಿ. ಅದನ್ನ ಡಿಸಿಷನ್ ತೊಗೊಳಕ್ಕೆ ನಾವು ಬಂದಿಲ್ಲ. ಅವ್ರು ಬಂದವರು ಶಶಿಕಾಂತ್ ಗುರೂಜಿ ಇದ್ದಾರೆ, ಇವರೆಲ್ಲರ ಪರವಾಗಿ ಅವರು ಪೂಜಾರಿ ಅವರಿದ್ದಾರೆ. ಅವ್ರು ಡಿಸಿಷನ್ ತಗೋತಾರೆ. ನಾವು ಹೇಳೋರಷ್ಟೇ. ಅವ್ರು 3500 ಕೇಳಾಕಿದ್ದಾರೆ ಅಂದ್ರೆ 3500. ನಾಳೆ